ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಪುಸ್ತಕದ ಲೇಖಕ. ಸ್ನೇಹಿತರೆ, ಈ ಒಂದು ಕ್ಲಾಸಲ್ಲಿ ನಿಮಗೆ ದಿನಾಂಕ 2/8/2026 ಈ ಒಂದು ಡೇಟಲ್ಲಿ ಜರುಗಿದ ಸಿವಿಲ್ PC ನಾನ್ HK ಪರೀಕ್ಷೆಯಲ್ಲಿ ಬಂದಿರುವ ವಿಜ್ಞಾನ, ತಂತ್ರಜ್ಞಾನ, ಎಕಾಲಜಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಡಿ, PSI, PC, SDA ಮತ್ತು VAOಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತೇಳಿ ಒಂದು ಸ್ಮಾಲ್ ಪುಸ್ತಕ ಇದೆ, 7th ಎಡಿಷನ್. ಈ ಒಂದು ಪುಸ್ತಕದಿಂದ ಸುಮಾರು 20ಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿವೆ. ನೀವೇ ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು ನೋಡಬಹುದು. ಪ್ರಶ್ನೆನೂ ಹೇಳ್ತೀನಿ, ಆನ್ಸರ್ನೂ ಹೇಳ್ತೀನಿ, ಪೇಜ್ ನಂಬರು ಹೇಳ್ತೀನಿ, ಪೇಜನ್ನು ಸಹ ತೋರಿಸ್ತೀನಿ. ನೀವೇ ಕಣ್ಣಾರೆ ನೋಡಬಹುದು. ಸ್ನೇಹಿತರೆ, ಇಲ್ಲಿ ಈ ಒಂದು ಪೇಜ್ ನಂಬರ್ಗಳು, ನಾನು ಹೇಳುವ ಪೇಜ್ ನಂಬರ್ಗಳು ಇಲ್ಲಿ ಕಾಣುತ್ತಿರುವ PSI, PC, SDA ಮತ್ತು VAOಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ಒಂದು ಪುಸ್ತಕಕ್ಕೆ ಮ್ಯಾಚ್ ಆಗ್ತವೆ. ಇನ್ನೊಂದು ಪುಸ್ತಕ ಇದೆ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ IAS, KS, FDA, RRB, ದೊಡ್ಡ ಬುಕ್ಕು. ಆ ಪುಸ್ತಕಕ್ಕೆ ಈಗ ನಾನು ಹೇಳುವ ಪೇಜ್ ನಂಬರ್ಗಳು ಮ್ಯಾಚ್ ಆಗೋದಿಲ್ಲ. ನೀವು PC, PSIಗಾಗಿ ಇಲ್ಲಿ ಕಾಣ್ತಾ ಇದ್ದಿಲ್ಲ, ಈ ಪುಸ್ತಕವನ್ನು ತಗೊಂಡು ಪೇಜ್ ನಂಬರನ್ನು ನೀವು ಚೆಕ್ ಮಾಡ್ಕೋಬಹುದು. ಓಕೆನಾ? ಎಸ್, ಮೊದಲ ಪ್ರಶ್ನೆ, ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯು ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಈ ಸ್ಥಿತಿಯ ಹೆಸರು. ರಕ್ತದಲ್ಲಿ ಯೂರಿಯಾದ ಪ್ರಮಾಣ ಹೆಚ್ಚಳ ಆದರೆ, ಇನ್ಕ್ರೀಸ್ ಆದರೆ ಏನಂತಾರೆ? ಯುರೇಮಿಯಾ ಅಂತಾರೆ. ಯುರೇಮಿಯಾ ಮೀನ್ಸ್ ಹಾನಿಗೊಂಡಿರುವ ಮೂತ್ರಪಿಂಡಗಳು ಅಂತ. ಹಾಗಾಗಿ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ 1 ಯುರೇಮಿಯಾ ಆಗುತ್ತೆ. ಸ್ನೇಹಿತರೆ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ PSI, PCಗಾಗಿ ಪುಸ್ತಕವನ್ನು ನೀವು ತಗೊಂಡು ಚೆಕ್ ಮಾಡಬೇಕು. ಪೇಜ್ ನಂಬರನ್ನು, ಎಷ್ಟು ಪೇಜ್ ನಂಬರು? 91 ಓಪನ್ ಮಾಡಿ. ಪೇಜ್ ನಂಬರ್ 91 ಓಪನ್ ಮಾಡಿ. ಇಲ್ಲಿ ನೋಡಿ, ಯೂರಿಯಾದ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲಿ ಈ ಪಾಯಿಂಟ್ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ರಕ್ತದಲ್ಲಿ ಯೂರಿಯಾ ಹೆಚ್ಚಾದರೆ ಅದು ಸೂಚಿಸುವುದು ಹಾನಿಗೊಂಡಿರುವ ಮೂತ್ರಪಿಂಡಗಳು. ಮೀನ್ಸ್ ಯಾವ ರೋಗ? ಯುರೇಮಿಯಾ. ಸ್ನೇಹಿತರೆ, ನೇರವಾಗಿದೆ, ಯಾವ ಕನ್ಫ್ಯೂಸು ಇಲ್ಲ. ಆಯ್ತಾ? ನೋಡಿ, ಇಲ್ಲಿ ನಿಮಗೆ ಯೂರಿಯಾ ಬಗ್ಗೆ ಕಂಪ್ಲೀಟ್ ಮಾಹಿತಿ ಒಂದೇ ಕಡೆ ಸಿಗುತ್ತೆ. ಅದರ ಮೇಲೆ ಈಗಾಗಲೇ ಬಂದಿರುವ ಪ್ರಶ್ನೆಗಳು, ವಿವಿಧ ವೆಬ್ಸೈಟ್ ಇರುವ ಹೊಸ ಪ್ರಶ್ನೆಗಳು. ಆಯ್ತಾ? ಒಟ್ಟು ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರಗಳು ಎಲ್ಲ ನಿಮಗೆ ಒಂದೇ ಪೇಜಲ್ಲಿ ಸಿಗುತ್ತೆ. ನೀವು ಫಾಸ್ಟಾಗಿ ಏನು ಮಾಡ್ಬೋದು? ಆ ವಿಚಾರವನ್ನು ಕಂಪ್ಲೀಟ್ ಮಾಡ್ಕೋಬಹುದು, ಓದ್ಕೋಬಹುದು. ಸ್ನೇಹಿತರೆ, ಮತ್ತೊಂದು ಪ್ರಶ್ನೆ ಬನ್ನಿ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ. ಹೌದು, ಸ್ಟೇಟ್ಮೆಂಟ್ ಸರಿ ಇದೆ. ಇನ್ನು ಹೇಳಿಕೆ 2, ಫ್ಯೂಸ್ ಅನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ತಪ್ಪು.
ಸಮಾಂತರ ಅಲ್ಲ. ಫ್ಯೂಸನ್ನ ಜೋಡಿಸುವುದು ಸೀರೀಸ್ ಸರಣಿ ಜೋಡಣೆಯಲ್ಲಿ. ಹಾಗಾಗಿ ಇದು ಈ ಸ್ಟೇಟ್ಮೆಂಟ್ ತಪ್ಪಿದೆ. ನೀವು ಹೇಳಿಕೆ 1 ಸರಿ ಇದೆ, ಹೇಳಿಕೆ 2 ಸರಿ ಇಲ್ಲ, ಹುಡುಕ್ಬೇಕು. ನೋಡಿ ಆಪ್ಷನ್ 2 ಬನ್ನಿ. ಹೇಳಿಕೆ 1 ಸರಿಯಾಗಿದೆ, ಅದು ಹೇಳಿಕೆ 2 ತಪ್ಪಾಗಿದೆ. ಸ್ನೇಹಿತರೆ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 33 ಓಪನ್ ಮಾಡಿ. 2 ಸ್ಟೇಟ್ಮೆಂಟ್ಗೂ ನಿಮಗೆ ಒಂದೇ ಪೇಜ್ ಸಿಗುತ್ತೆ ಪ್ರೂಫ್. 2 ಸ್ಟೇಟ್ಮೆಂಟ್ಗೂ ಸಿಗುತ್ತೆ ಪ್ರೂಫು. ನೋಡಿ, ವಿದ್ಯುತ್ ಫ್ಯೂಸ್ ಕಾರ್ಯ, ಫ್ಯೂಸ್ನಲ್ಲಿನ ವಯನ ಕಾರ್ಯ ಒಂದು ಮಂಡಲದ ಮೂಲಕ ಹರಿಯುವ ಅತಿ ಹೆಚ್ಚಿನ ವಿದ್ಯುತ್ ಪ್ರವಾಹವನ್ನ ತಡೆಯುತ್ತದೆ. ಸರಿನಾ? ಒಂದು ಸ್ಟೇಟ್ಮೆಂಟ್ ಆಯ್ತಾ. ಮತ್ತೊಂದು ಸ್ಟೇಟ್ಮೆಂಟ್ ಏನು? ಇದನ್ನು ಸರಣಿ ಜೋಡಣೆಯಲ್ಲಿ ಸಂಪರ್ಕಿಸುತ್ತಾರೆ. ಅಲ್ಲಿ ಸಮಾಂತರ ಅಂತ ಕೊಟ್ಟವರೆ. ಫ್ಯೂಸ್ ಅನ್ನ ರೆಡಿ ಮಾಡುವುದು ಸೀರೀಸ್ ಸರಣಿ ಜೋಡಣೆಯಲ್ಲಿ. ಓಕೆ, ನೋಡಿ ನೇರವಾಗಿ ಇದೆ. 2 ಸ್ಟೇಟ್ಮೆಂಟ್ಗೂ ನಿಮಗೆ ಪ್ರೂಫ್ ಇದೆ. ನೋಡಿ, ಇದಂತೂ ನೇರವಾಗೇ ಇದೆ. ಈ ಪ್ರಶ್ನೆ ನೀವು ಓಕೆ, ಪ್ರಶ್ನೆ ನೋಡಿ ಫಸ್ಟ್. ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ 7 ಬಣ್ಣಗಳಲ್ಲಿ ಕೆಂಪು ಬಣ್ಣ ಏನಾಗುತ್ತೆ? ಕಡಿಮೆ ಚದುರುತ್ತೆ. ಬಿಳಿಯ ಬೆಳಕನ್ನ ಪ್ರಿಸಮ್ ಮೂಲಕ ಹಾಯಿಸಿದಾಗ ಅಲ್ಲಿ ಯಾವ ಬಣ್ಣ ಕಡಿಮೆ ಬೆಂಡ್ ಆಗುತ್ತೆ, ಕಡಿಮೆ ಚದುರುತ್ತೆ? ಆನ್ಸರ್ ನೋಡಿ, ವಿಬ್ಗಯರ್ ಅಂದಾಗ ಕೆಂಪು ಬಣ್ಣ ಏನಾಗುತ್ತೆ? ಕಡಿಮೆ ಚದುರುತ್ತದೆ, ಕನಿಷ್ಠ ಚದುರುತ್ತೆ. ಹಾಗಾಗಿ ಜೊತೆಗೆ ಕೆಂಪು ಬಣ್ಣಕ್ಕೆ ಹೆಚ್ಚು ತರಂಗ ದೂರ ಇದೆ, ಕಡಿಮೆ ಚದುರುತ್ತದೆ. ಹಾಗಾಗಿ ಕೆಂಪು ಬಣ್ಣವು ಬೇಗ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಹೈಲೈಟ್ ಆಗುತ್ತೆ, ಎದ್ದು ಕಾಣಿಸುತ್ತೆ. ಅದ ಕಾರಣ ಕೆಂಪು ಬಣ್ಣ ಅಂದಾಗ ಹೆಚ್ಚು ತರಂಗ ದೂರ, ಕಡಿಮೆ ಚದುರುವಿಕೆ, ಕನಿಷ್ಠ ಚದುರುವಿಕೆ. ಹಾಗಾಗಿ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 14 ಓಪನ್ ಮಾಡಿ. ಸ್ನೇಹಿತರೆ, ನೇರವಾಗಿ ಇದೆ ನೋಡಿ. ಅಪಾಯ ಸಂಕೇತಗಳಿಗೆ ಕೆಂಪು ಬಣ್ಣವನ್ನ ಬಳಸುವುದಕ್ಕೆ ಪ್ರಾಥಮಿಕ ಕಾರಣವೆಂದರೆ ಕಡಿಮೆ ಚದುರಿ ಹೋಗುತ್ತದೆ. ನೇರವಾಗಿ ಇದೆ. ಪ್ರಶ್ನೆನೂ ನಿಮಗೆ ಸಿಗ್ತಾ ಇದೆ, ಆನ್ಸರು ಸಹ ಸಿಗ್ತಾ ಇದೆ. ಮತ್ತೊಂದು ಕಡೆ ನಿಮಗೆ ಕೆಂಪು ಬಣ್ಣದ ಗುಣಗಳು ಅಂದಾಗ ಅಲ್ಲೂ ಸಹ ಸಿಗುತ್ತೆ. ಕೆಂಪು ಬಣ್ಣಕ್ಕೆ ಹೆಚ್ಚು ತರಂಗ ದೂರ, ಕಡಿಮೆ ಬಾಗುತ್ತದೆ ಅಥವಾ ಕಡಿಮೆ ಚದುರುತ್ತದೆ. ಓಕೆನಾ? ಮತ್ತೊಂದು ಪ್ರಶ್ನೆ, ಇದು ಸಹ ನೇರವಾಗಿ ಇದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಮತ್ತು ಕೆಳಗೆ ನೀಡಿದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಹೇಳಿಕೆ 1, ಆಮ್ಲಗಳ ರುಚಿ ಕಹಿಯಾಗಿದೆ. ತಪ್ಪು. ಆಮ್ಲಗಳಂದಾಗ ಹುಳಿ ರುಚಿ ಇರುತ್ತೆ, ಹುಳಿ. ಹಾಗಾಗಿ ಸ್ಟೇಟ್ಮೆಂಟ್ ತಪ್ಪಿದೆ. ಹೇಳಿಕೆ 2, ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿದೆ. ಪ್ರತ್ಯಾಮ್ಲಗಳಂದಾಗ ರುಚಿ ಹೆಂಗಿರುತ್ತೆ? ಕಹಿ ಇರುತ್ತೆ, ಬಿಟ್ಟರ್ ಟೇಸ್ಟ್ ಇರುತ್ತೆ. ಹಾಗಾಗಿ ಇದು ಸಹ ತಪ್ಪಿದೆ. ಹಾಗಾಗಿ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ ಇಲ್ಲ. 2 ಸ್ಟೇಟ್ಮೆಂಟ್ ರಾಂಗ್ ಇದೆ. 2 ಸಕ್ಕೆ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಹೇಳಿಕೆ ಮತ್ತು ಹೇಳಿಕೆ 2 ಸರಿ ಇಲ್ಲ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 269, 270. 269ರಲ್ಲಿ ಆಸಿಡ್ ಬಗ್ಗೆ ಬರುತ್ತೆ, 270ರಲ್ಲಿ ಬೇಸ್ ಬಗ್ಗೆ ಬರುತ್ತೆ. ಸರಿನಾ? ಇಲ್ಲೇ ನೋಡಿ, ಇದು ಸಹ ನಿಮಗೆ ಒಮೆಗಾ 3 ಫ್ಯಾಟಿ ಆಮ್ಲ ಇದು ಸಹ ಕವರ್ ಆಗಿತ್ತು.
ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ನೋಡಿ, ಆಮ್ಲಗಳ ಗುಣಗಳು ಅಂದಾಗ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ, ಸೋರ್ ಟೇಸ್ಟ್. ಆಯ್ತಾ? ಪ್ರತ್ಯಾಮ್ಲಗಳು ಅಂದಾಗ ಕಹಿ ರುಚಿಯನ್ನು ಹೊಂದಿರ್ತವೆ. ಓಕೆ. ಮತ್ತೊಂದು ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಸ್ನೇಹಿತರೆ, ಇಲ್ಲಿ ಸಿಂಬಲ್ ಅಲ್ಲಿ ಹೊಂದಿಸಿ ಬರೆಯಿರಿ ಮಾಡಿದ್ದಾರೆ. ಬುಕ್ಕಲ್ಲಿ ನಿಮಗೆ ಸಿಂಬಲ್ಲೇ ತೋರಿಸ್ತೀನಿ. ಹೊಂದಿಸಿ ಬರೆಯಿರಿ. Cu+Zn, ತಾಮ್ರ ಮತ್ತು ಸತು ಏನ್ ಸಿಗುತ್ತೆ? ಹಿತ್ತಾಳೆ ಸಿಗುತ್ತೆ. Cu+Sn, ತಾಮ್ರ ಮತ್ತು ತವರ ಏನ್ ಸಿಗುತ್ತೆ? ಎರಡು ಮಿಕ್ಸ್ ಆದಾಗ ಕಂಚು. Pb, ಸೀಸ ಮತ್ತು ತವರ ಏನ್ ಬರುತ್ತೆ? ಸೋಲ್ಡರ್ ಬರುತ್ತೆ. ಸೋಡಿಯಂ ಮತ್ತು ಮರ್ಕ್ಯೂರಿ ಏನ್ ಸಿಗುತ್ತೆ? ಅಮಾಲ್ಗಮ್ ಸಿಗುತ್ತೆ. ಇಲ್ಲಿ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ 172, 173, 156 ಓಪನ್ ಮಾಡಿ ಎಲ್ಲಕ್ಕೂ 4ಕ್ಕೂ ಪ್ರೂಫ್ ಅನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಕನ್ಫ್ಯೂಸ್ ಇಲ್ಲ. ಹಿತ್ತಾಳೆ Cu+Zn, ಅಲ್ಲೂ ಸಹ ನಿಮಗೆ ನೇರವಾಗೇ ಇದೆ. ಕಂಚು Cu+Sn. ಓಕೆ, ಇನ್ನು ಎರಡು ಆಯ್ತಲ್ವಾ. ಇನ್ನು ಸೋಲ್ಡರ್ Pb+Sn ಏನ್ ಬರುತ್ತೆ? ಸೋಲ್ಡರ್ ಬರುತ್ತೆ. ಇನ್ನು ಮತ್ತೊಂದು ಪಾದರಸ ಮರ್ಕ್ಯೂರಿ. ಪಾದರಸವಿರುವ ಮಿಶ್ರಲೋಹಕ್ಕೆ ಅಮಾಲ್ಗಮ್ ಅಂತೀವಿ. ಆಯ್ತಾ? ನೋಡಿ, ಪಾದರಸ ಪ್ಲಸ್ ಬೆಳ್ಳಿ ಏನಂತೀವಿ? ಬೆಳ್ಳಿ ಅಮಾಲ್ಗಮ್ ಅಂತಾರೆ. ಅದೇ ಥರ ಇತರ ನೋಡಿ, ಇದೇ ಪೇಜಲ್ಲಿ ಮತ್ತೊಂದು ನೋಡಿ, ಪಾದರಸ ಪ್ಲಸ್ ತವರ, ಅದಕ್ಕೆ ನಾವು ಅದಕ್ಕೂ ಅಮಾಲ್ಗಮ್ ಅಂತೀವಿ. ಈ ಥರ ಪಾದರಸವಿರುವ ಮಿಶ್ರಲೋಹಕ್ಕೆ ಏನಂತೀವಿ? ಅಮಾಲ್ಗಮ್ ಅಂತೀವಿ. ಅಮಾಲ್ಗಮ್. ಇದೇ ಪೇಜಲ್ಲಿ ಮತ್ತೊಂದು ಪ್ರಶ್ನೆ ಕವರ್ ಆಗಿದೆ ನೋಡಿ. ಪಾದರಸದ ಸೇವನೆಯಿಂದ, ಇದರ ಮೀನ್ಸ್ ಪಾದರಸ. ಓಕೆ, ಇಲ್ಲಿದೆ ಕನೆಕ್ಷನ್ ನೋಡಿ. ಸರಿನಾ? ಯಾವ ರೋಗ ಬರುತ್ತೆ? ಮಿನಮಾಟ ರೋಗ ಬರುತ್ತೆ. ಒಂದೇ ಪೇಜಲ್ಲಿ 2 ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಎಸ್, ಮತ್ತೊಂದು ಪ್ರಶ್ನೆ ಸ್ನೇಹಿತರೆ, ಇದು ಸಹ ನೇರವಾಗೇ ಇದೆ. ನೇರವಾಗಿ ನೀವು ನೋಡಬಹುದು. ದೂರದರ್ಶನದ ನಳಿಕೆಗಳು ಮತ್ತು ದೀಪ ಸ್ತಂಭಗಳಲ್ಲಿ, ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲಗಳು ಇವಾಗಿವೆ: ಕ್ರಿಪ್ಟಾನ್ ಮತ್ತು ಕ್ಸನಾನ್. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 286 ಓಪನ್ ಮಾಡಿ. 286 ಓಪನ್ ಮಾಡಿ ನೋಡಿ. ಕ್ರಿಪ್ಟಾನ್ ಎಲ್ಲಿ ಬಳಸ್ತಾರೆ? ಟಿವಿ ಟ್ಯೂಬ್ಗಳಲ್ಲಿ ತುಂಬಿರ್ತಾರೆ. ಕ್ಸನಾನ್ ಎಲ್ಲಿ ಬಳಸ್ತಾರೆ? ಟಿವಿ ಟ್ಯೂಬಲ್ಲಿ ತುಂಬಿರ್ತಾರೆ. ಇನ್ನು ನಿಮಗೆ ನೋಡಿ, ದೂರದರ್ಶನ ಟಿವಿ ಟ್ಯೂಬ್ ತಯಾರಿಕೆಯಲ್ಲಿ ಬಳಸುವ ಜಡ ಅನಿಲಗಳು ಕ್ಸನಾನ್ ಮತ್ತು ಕ್ರಿಪ್ಟಾನ್. ಸ್ನೇಹಿತರೆ, ನೇರವಾಗೇ ಇದೆ. ನಿಮ್ಗೊಂದು ಏನಪ್ಪ ಅಂದ್ರೆ, ತುಂಬಾ ಪ್ರಶ್ನೆಗಳು ಎಇ ಪರೀಕ್ಷೆಯಲ್ಲಿ, ಎಇ HK, ಎಇ ನಾನ್ HK, ಫ್ರೀ ಕೋಚಿಂಗು, ಈ ಥರ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರುವುದು 4G ಸೈನ್ಸಲ್ಲಿ ಮಾತ್ರ. ಪೇಜ್ ನಂಬರ್ ಸಮೇತ ಸಾಕ್ಷಿ ಇದೆ. ಎಸ್, ಮತ್ತೊಂದು ಪ್ರಶ್ನೆ. ಮಿನಮಾಟ ಒಪ್ಪಂದವು 2013ರಲ್ಲಿ ವಿಶ್ವಸಂಸ್ಥೆಯು ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು, ಇದು ಮಾನವ ಚಟುವಟಿಕೆಗಳಿಂದ ಉಂಟಾಗುವ ಡ್ಯಾಶ್ ಮಾಲಿನ್ಯದಿಂದ ಮಾನವ ಆರೋಗ್ಯ ಮತ್ತು
ಪರಿಸರವನ್ನ ರಕ್ಷಿಸುವುದಾಗಿದೆ. ಮಿನಮಾಟ ಅಂದಾಗ ಈ ರೋಗ ಬರುವುದು ಪಾದರಸದ ಸೇವನೆಯಿಂದ, ಮರ್ಕ್ಯುರಿ. ಹಾಗಾಗಿ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. 4G ಸೆನ್ಸರ್ ಟೆಕ್ನಾಲಜಿ ಪೇಜ್ ನಂಬರ್ 103 ಇದೆ, 156 ಇದೆ. ಓಕೆ, ನೋಡಿ ಪಾದರಸ, ಇಲ್ಲಿ ಟೈಟಲ್ ನೋಡಿ, ಜಲಮಾಲಿನ್ಯಕಾರಗಳು ಮತ್ತು ಅವುಗಳ ಪರಿಣಾಮಗಳಂತ ಇದೆ. ಪಾದರಸದಿಂದ ಯಾವ ರೋಗ ಬರುತ್ತೆ? ಮಿನಮಾಟ ರೋಗ ಬರುತ್ತೆ. ಮಿನಮಾಟ. ಓಕೆ, ಅಲ್ಲೂ ಇದೆ. ಮತ್ತೊಂದು ಕಡೆ ನೋಡಿ, ನಾವಾಗಲೇ ಹೇಳಿದೆ ಒಂದೇ ಪೇಜಲ್ಲಿ 2 ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಪಾದರಸದ ಸೇವನೆಯಿಂದ ಬರುವ ರೋಗ ಯಾವುದು? ಮಿನಮಾಟ. ಸ್ನೇಹಿತರೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ ಒಂದು ಸ್ಯಾಂಪಲ್. ಪಾದರಸ ಅಂದಾಗ ಅದು ಸಂಬಂಧಪಟ್ಟಂಗೆ ನಿಮಗೆ ಒಂದೇ ಪೇಜಲ್ಲಿ ಸಿಗುತ್ತೆ. ಪಾದರಸಕ್ಕೆ ನಾವು ದ್ರವರೂಪದ ಲೋಹ ಯಾವುದು? ಪಾದರಸ. ಅದರ ಮುಖ್ಯ ಅದಿರು ಸಿನಾಬಾರು. ಬೆಳ್ಳಿ ಅಮಾಲ್ಗಮ್ ಅಂದರೆ ಪಾದರಸ ಪ್ಲಸ್ ಬೆಳ್ಳಿ. ತವರದ ಅಮಾಲ್ಗಮ್ ಅಂದರೆ ಪಾದರಸ ಪ್ಲಸ್ ತವರ. ಈ ಥರ ಮರ್ಕ್ಯೂರಿ ಬಗ್ಗೆ ನಿಮಗೆ ಒಂದೇ ಪೇಜಲ್ಲಿ ಒಂದೇ ಕಡೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನೀವು ತುಂಬ ಡೀಪಾಗಿ ಓದ್ಕೋಬಹುದು. ಸ್ನೇಹಿತರೆ, ಮತ್ತೊಂದು ಪ್ರಶ್ನೆ, ಇದು ಸಹ ನಿಮಗೆ ನೇರವಾಗಿ ಇದೆ. ಈ ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ? ಆಪ್ಷನ್ 4 ಈರುಳ್ಳಿ ಮತ್ತು ಕ್ಯಾಕ್ಟಸ್ ಅಂದರೆ ಪಾಪಾಸ್ ಕಳ್ಳಿ. ಎಷ್ಟು ಪೇಜ್ ನಂಬರು? 112 ಓಪನ್ ಮಾಡಿ ನೋಡಿ. ಈರುಳ್ಳಿ ತಿನ್ನುವ ಭಾಗಕ್ಕೆ ಏನು ಹೇಳ್ತೀವಿ? ಎಲೆ. ಮತ್ತೊಂದು ಪಾಪಾಸ್ ಕಳ್ಳಿ, ಎಲೆಯ ಮಾರ್ಪಾಡು. ಓಕೆನಾ? ಮತ್ತೊಂದು ಹೊಂದಿಸಿ ಬರೆಯಿರಿ. ಎ ಸೈಡಲ್ಲಿ ಗ್ರಹಗಳು ಕೊಟ್ಟಿದ್ದಾರೆ, ಬಿ ಸೈಡಲ್ಲಿ ಭ್ರಮಣ ಅವಧಿ ಕೊಟ್ಟಿದ್ದಾರೆ. ನೋಡಿ, ಗುರುಗ್ರಹ ಎಷ್ಟು? 12 ವರ್ಷ. ಶನಿ 29 ವರ್ಷ. ಯುರೇನಸ್ 84 ವರ್ಷ. ನೆಪ್ಚೂನ್ 165 ವರ್ಷ. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. 4G ಸೆನ್ಸರ್ ಟೆಕ್ನಾಲಜಿ ಪೇಜ್ ನಂಬರ್ 87, 83 ಓಪನ್ ಮಾಡಿ ಸಿಗುತ್ತೆ ನೋಡಿ. ಗುರುಗ್ರಹ ಅನ್ನೋಕೆ 11.86 ವರ್ಷಗಳು, ರೌಂಡ್ ಅಪ್ ಮಾಡಿದ್ರೆ 12 ವರ್ಷ ಆಗುತ್ತೆ. ಶನಿ ಗ್ರಹ 29.46 ವರ್ಷಗಳು. ಯುರೇನಸ್ 84 ವರ್ಷಗಳು. ಓಕೆ ನೋಡಿ, ಗುರುಗ್ರಹ 12 ವರ್ಷ, ಶನಿಗ್ರಹ 29 ವರ್ಷ, ಯುರೇನಸ್ 84 ವರ್ಷಗಳು ನೋಡಿ. ಒಂದೇ ಪೇಜಲ್ಲಿ ಕವರ್ ಆಗ್ತಾ ಇದೆ, ಒಂದೇ ಪೇಜಲ್ಲಿ ನಿಮಗೆ ಸಿಗ್ತಾ ಇದೆ. ಮತ್ತೊಂದು ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಭೂಮಿಯ ದಿನ ಅಥವಾ ಪೃಥ್ವಿ ದಿನ ಯಾವಾಗ? 22 ಏಪ್ರಿಲ್. ವಿಶ್ವ ಓಝೋನ್ ದಿನ 16 ಸೆಪ್ಟೆಂಬರ್. ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ 2 ಡಿಸೆಂಬರ್. ವಿಶ್ವ ಜನಸಂಖ್ಯಾ ದಿನ 11 ಜುಲೈ. ಓಕೆ, ಭೂಮಿಯ ದಿನ ಏಪ್ರಿಲ್ 22 ಅಂದರೆ ಎಗೆ 2. ವಿಶ್ವ ಓಝೋನ್ ದಿನ 16 ಸೆಪ್ಟೆಂಬರ್, ಬಿಗೆ 4. ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ 2 ಡಿಸೆಂಬರ್ ಅಂದರೆ ಸಿಗೆ 1. ವಿಶ್ವ ಜನಸಂಖ್ಯಾ ದಿನ 11
ಜುಲೈ. ಡಿಗೆ 3. ಓಕೆನಾ? ಹಾಗಾಗಿ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. 4G ಸೆನ್ಸರ್ ಟೆಕ್ನಾಲಜಿ ಪೇಜ್ ನಂಬರ್ 127 ಓಪನ್ ಮಾಡಿ. ನೋಡಿ, ಒಂದೇ ಪೇಜಲ್ಲಿ ನಿಮಗೆ ಎಲ್ಲವೂ ಸಿಗುತ್ತೆ. ವಿಶ್ವ ಪೃಥ್ವಿ ದಿನ ಏಪ್ರಿಲ್ 22, ವಿಶ್ವ ಜನಸಂಖ್ಯಾ ದಿನ ಜುಲೈ 11, ವಿಶ್ವ ಓಝೋನ್ ದಿನ ಸೆಪ್ಟೆಂಬರ್ 16. ಓಕೆ, ಸ್ನೇಹಿತರೆ ನೋಡಿ, ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಮುಖ ದಿನಾಚರಣೆಗಳನ್ನು ನಾನು ಒಂದೇ ಕಡೆ ಕೊಟ್ಟಿದ್ದೀನಿ, ಸರಿನಾ? ಅಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕವರ್ ಆಗಿದೆ. ಸ್ನೇಹಿತರೆ, ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಕಾರಣದಿಂದ ಬರುತ್ತದೆ. ಆಪ್ಷನ್ ಇಲ್ಲಿ 4 ಸಹ ಮ್ಯಾಚ್ ಆಗಲ್ಲ. ಇಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ 45 ಆದಾಗ, ಆಯ್ತಾ? ನೋಡಿ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 182 ಓಪನ್ ಮಾಡಿ. ಟರ್ನರ್ ಸಿಂಡ್ರೋಮ್ ಅಂದಾಗ ನೋಡಿ, 44 ಪ್ಲಸ್ ಎಕ್ಸ್ ಅಂದ್ರೆ 44 ಪ್ಲಸ್ 1, 44 ಪ್ಲಸ್ ಎಕ್ಸ್ ಅಂದ್ರೆ ಎಷ್ಟಾಯ್ತಲ್ಲಿ? 45 ಆಯ್ತು. ಹಾಗಾಗಿ 45 ರೈಟ್ ಆನ್ಸರ್ ಆಗುತ್ತೆ. ಓಕೆ, ಅಂದ್ರೆ ಟರ್ನರ್ ಸಿಂಡ್ರೋಮ್ ಅಂದಾಗ ಒಂದು ಎಕ್ಸ್ ಕ್ರೋಮೋಸೋಮ್ ಕಡಿಮೆ ಉತ್ಪತ್ತಿಯಾಗುವ ಸ್ಥಿತಿ. ನೋಡಿ, ಇಲ್ಲಿ ನಾನು 44 ಪ್ಲಸ್ ಎಕ್ಸ್ 0 ಅಂತ ಕೊಟ್ಟಿದ್ದೀನಿ. ಅಂದ್ರೆ ಅಲ್ಲಿ ಎಕ್ಸ್ ಕ್ರೋಮೋಸೋಮ್ ಕೊರತೆಯಾಗಿದೆ, ಬಂದಿಲ್ಲ. ಹಾಗಾಗಿ 44 ಪ್ಲಸ್ 1 ಎಷ್ಟಾಯ್ತು? 45. ಯಾವ ರೋಗ? ಟರ್ನರ್ ಸಿಂಡ್ರೋಮ್. ಏನ್ ಸಿಂಪ್ಟಮು? ಪಕ್ವತೆ ನಿಧಾನ ಆಗುತ್ತೆ, ಬಂಜೆತನ ಬರುತ್ತೆ. ಸ್ನೇಹಿತರೆ, ಇದು ನೇರವಾಗಿ ಇದೆ. ನೀವು ಪ್ರಶ್ನೆ ಆಪ್ಷನ್ ಓದ್ ನೋಡಿ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳಲ್ಲಿ ಮಿಶ್ರಲೋಹಗಳನ್ನು ಬಳಸುತ್ತಾರೆ, ಏಕೆಂದರೆ? ಇದಕ್ಕೆ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಹೆಚ್ಚಿನದಾಗಿರುತ್ತದೆ. ಆಯ್ತಾ? ಇಲ್ಲಿ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯನ್ನ ತಯಾರು ಮಾಡಕ್ಕೆ ಬಳಸುವ ಮಿಶ್ರಲೋಹ ಯಾವುದು? ನೈಕ್ರೋಮ್. ಅದು ನಿಮಗೆ ತೋರಿಸ್ತೀನಿ. ಜೊತೆಗೆ ಆಪ್ಷನ್ 4 ಇದಕ್ಕೂ ಸಹ ನೀವು ನೇರವಾಗಿ ಪ್ರೂಫ್ ಅನ್ನು ನೋಡಬಹುದು. ಎಷ್ಟು? ಪೇಜ್ ನಂಬರು 173 ನೋಡಿ, 33 ನೋಡಿ. ಇಲ್ಲಿ ನೋಡಿ, ಇಸ್ತ್ರಿ ಪೆಟ್ಟಿಗೆ ನೈಕ್ರೋಮ್. ಯಾವ ಮಿಶ್ರಲೋಹ? ನೈಕ್ರೋಮ್. ಇಲ್ಲಿ ನೋಡಿ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಸಾಮಾನ್ಯವಾಗಿ ಹೆಚ್ಚಿನದಾಗಿರುತ್ತದೆ. ನೇರವಾಗಿ ಇದೆ. ನೀವು ಅಲ್ಲಿ ಆಪ್ಷನ್ 4 ಓದಿ ನೋಡಿ. ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಹೆಚ್ಚಿನದಾಗಿರುತ್ತದೆ. ಪೇಜ್ ನಂಬರ್ 33 ಓಪನ್ ಮಾಡಿ. 33. ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಸಾಮಾನ್ಯವಾಗಿ ಹೆಚ್ಚಿನದಾಗಿರುತ್ತದೆ. ಯಾವ ಸಾಧನ? ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ಐರನ್ ಬಾಕ್ಸ್. ಎಸ್. ಮತ್ತೊಂದು ಪ್ರಶ್ನೆ. ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವವಾಗುತ್ತದೆ.
ಇದಕ್ಕೆ ಕಾರಣವಾಗಬಹುದಾದ ಒಂದು ಅಂಶವೆಂದರೆ, ಇಲ್ಲಿ ಮೊಸರು ಅಂದಾಗ ಮೊಸರಲ್ಲಿ ಆಸಿಡ್ ಇರುತ್ತೆ. ಆಸಿಡ್ ಯಾವ ಆಸಿಡು? ಲ್ಯಾಕ್ಟಿಕ್ ಆಸಿಡ್, ಲ್ಯಾಕ್ಟಿಕ್ ಆಮ್ಲ ಇರುತ್ತೆ. ಮೊಸರು ತಾಮ್ರದೊಂದಿಗೆ ವರ್ತಿಸಿದೆ ಅಂದರೆ ಮೊಸರಿನ ಒಳಗಿರುವ ಆಮ್ಲವು ತಾಮ್ರದೊಂದಿಗೆ ವರ್ತಿಸಿ ಅಲ್ಲೇನಾಗಿದೆ? ಕೆಮಿಕಲ್ ರಿಯಾಕ್ಷನ್ ಆಗಿದೆ, ರಾಸಾಯನಿಕ ಕ್ರಿಯೆ ನಡೆದಿದೆ. ಹಾಗಾಗಿ ಅವನಿಗೆ ಹೊಟ್ಟೆ ನೋವಿನ ಅನುಭವ ಆಗ್ತಾ ಇದೆ. ಲೋಹಗಳು ಆಮ್ಲಗಳೊಡನೆ ವರ್ತಿಸ್ತವೆ. ಆಯ್ತಾ? ಇಲ್ಲಿ ಮೊಸರು ಅಂದಾಗ ಮೊಸರೊಳಗಡೆ ಆಮ್ಲ ಇದೆ, ತಾಮ್ರ ಒಂದು ಲೋಹ, ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸ್ತವೆ, ರಿಯಾಕ್ಟ್ ಆಗ್ತವೆ. ಆಗ ಅಲ್ಲೇನಾಗುತ್ತೆ? ಆ ಒಂದು ಪರಿಸರದಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಪ್ರಾಬ್ಲಮ್ ಉಂಟಾಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 277 ಓಪನ್ ಮಾಡಿ ನೋಡಿ. ಲೋಹಗಳು ಆಮ್ಲಗಳೊಡನೆ ವರ್ತಿಸ್ತವೆ. ಇಲ್ಲಿ ಲೋಹ ಯಾವುದು? ತಾಮ್ರ. ಆಯ್ತಾ? ಅಲ್ಲಿ ಮೊಸರು ಅಂದಾಗ ಮೊಸರಲ್ಲಿ ಲೋಹ ತಾಮ್ರ, ಮೊಸರು ಅಂದಾಗ ಮೊಸರಲ್ಲಿ ಆಮ್ಲ ಇರುತ್ತೆ, ಆಸಿಡ್ ಇರುತ್ತೆ. ಅವೆರಡು ವರ್ತಿಸಿದಾಗ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಎಸ್ ಸ್ನೇಹಿತರೆ, ನಾನು ನಿಮಗೆ ಅಪ್ಲೈಡ್ ಕೆಮಿಸ್ಟ್ರಿ ಓದಿ ಅಂತೇಳಿ ಪದೇ ಪದೇ ಹೇಳ್ತಾ ಇದೆ. ಜೊತೆಗೆ ಅಪ್ಲೈಡ್ ಕೆಮಿಸ್ಟ್ರಿಯನ್ನ 4G ಸೈನ್ಸ್ ಟೆಕ್ ಅಲ್ಲಿ ತುಂಬಾ ಡೀಪ್ ಕೊಟ್ಟಿದ್ದೀನಿ, ತುಂಬಾ ವಿಚಾರಗಳನ್ನ ಸಂಗ್ರಹಿಸಿ ಕೊಟ್ಟಿದ್ದೀನಿ. ಸ್ನೇಹಿತರೆ, ಅಪ್ಲೈಡ್ ಕೆಮಿಸ್ಟ್ರಿಯಿಂದ ಬರುವ ಪ್ರಶ್ನೆಗಳು, ಅಪ್ಲೈಡ್ ಸೈನ್ಸ್ ಇಂದ ಬಂದಿರುವ ಪ್ರಶ್ನೆಗಳು ಅತಿ ಹೆಚ್ಚು 4G ಸೈನ್ಸ್ ಅಲ್ಲಿ ಕವರ್ ಆಗ್ತಾ ಇದ್ದಾವೆ, ಮೀನ್ಸ್ ಬಂದಿವೆ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನೀವೇನೆ, ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಬಹುದಾಗಿದೆ? ಆನ್ಸರ್ ಪೊಟ್ಯಾಷಿಯಂ ಪರಮಾಗ್ನೇಟ್. ಎಷ್ಟು? ಪೇಜ್ ನಂಬರು 299 ಓಪನ್ ಮಾಡಿ. ಇಲ್ಲಿ ನಾನು ಪ್ರೂಫ್ ಆಗಿರ್ತಕ್ಕಂಥದ್ದು IAS KS ಪುಸ್ತಕಕ್ಕೆ. ಈ ಒಂದು ಪಾಯಿಂಟು ದೊಡ್ಡ ಬುಕ್ IAS KS ಬುಕ್ ಅಲ್ಲಿ ತುಂಬಾ ಅಲ್ಲಿ ಅಪ್ಲೈಡ್ ಪಾರ್ಟ್, ಅಪ್ಲೈಡ್ ಸೈನ್ಸು, ಅಪ್ಲೈಡ್ ಕೆಮಿಸ್ಟ್ರಿ ತುಂಬಾ ಡೀಪ್ ಆಗಿದೆ. PCPSI ಬುಕ್ ಅಲ್ಲಿ ಎಷ್ಟು ಬೇಕಷ್ಟಿದೆ. ಹಾಗಾಗಿ ಈ ಒಂದು ಪಾಯಿಂಟು IAS KS ಬುಕ್ ಅಲ್ಲಿ ಏನಾಗಿದೆ, ಅಲ್ಲಿ ಅಪ್ಲೈಡ್ ಪಾರ್ಟ್, ಅಪ್ಲೈಡ್ ಸೈನ್ಸ್ ಮತ್ತೆ ಅಪ್ಲೈಡ್ ಕೆಮಿಸ್ಟ್ರಿ ತುಂಬಾ ಡೀಪ್ ಆಗಿ ಹಾಕಿದ್ದೀನಿ. ಎಲ್ಲಿ? IAS KS ಪುಸ್ತಕದಲ್ಲಿ, ಅಂದ್ರೆ ದೊಡ್ಡ ಬುಕ್ ಅಲ್ಲಿ. ಅಲ್ಲಿ ಪೇಜ್ ನಂಬರ್ 299 ಓಪನ್ ಮಾಡಿ, ನಿಮಗೆ ಸಿಗುತ್ತೆ, ನೇರವಾಗಿ ನೋಡಬಹುದು. ಇಲ್ಲಿ ನೋಡಿ, ನೀರನ್ನು ಶುದ್ಧೀಕರಿಸಲು ಪೊಟ್ಯಾಷಿಯಂ ಪರಮಾಗ್ನೇಟ್ ಅನ್ನು ಬಳಸಲಾಗುತ್ತದೆ. ಸ್ನೇಹಿತರೆ, ನಿಮಗೆ ನಾನು ಪದೇ ಪದೇ ಹೇಳ್ತಾ ಬಂದಿದ್ದೀನಿ, 4G ಸೈನ್ಸು NCERT ಆಧಾರಿತ ಹಾಗೂ ವೆಬ್ಸೈಟ್ಸ್ ಆಧಾರಿತ. 4G ಸೈನ್ಸ್ ಪುಸ್ತಕ NCERT ಆಧಾರಿತ ಪ್ಲಸ್ ವಿವಿಧ ವೆಬ್ಸೈಟ್ಸ್ ಆಧಾರಿತ ಪ್ರತಿ ಟಾಪಿಕ್ಗೂ, ಪ್ರತಿ ಘಟಕಕ್ಕೂ ವೆಬ್ಸೈಟ್ಸ್ ಆಧಾರಿತ ಪ್ರಶ್ನೆಗಳನ್ನು ಸೇರಿಸಿ ಪುಸ್ತಕವನ್ನು ಹಾಗೆ ರಚನೆ ಮಾಡಿದ್ದೀನಿ. ಪ್ರತಿ ಪಾಠ ಆದಮೇಲೆ, ಪ್ರತಿ ಟಾಪಿಕ್ ಆದಮೇಲೆ ನಿಮಗೆ ಪ್ರಮುಖ ಅಂಶಗಳು ಅಂತ ಸಿಗುತ್ತೆ, ನೋಟ್ ಅಂತ ಸಿಗುತ್ತೆ. ಅವೆಲ್ಲ ಸಂಪೂರ್ಣ ವೆಬ್ಸೈಟ್ ಆಧಾರಿತ ವಿಚಾರಗಳು, ಪ್ರಶ್ನೆಗಳು. ಆಯ್ತಾ? ಹಾಗಾಗಿ 4G ಸೈನ್ಸ್ ಅಂದರೆ NCERT ಪ್ಲಸ್ ವೆಬ್ಸೈಟ್ಸ್ ಆಧಾರಿತ.
ಎರಡು ಭಾಗದ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಬಹುದು. NCERT ಭಾಗದ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬಹುದು. ವೆಬ್ಸೈಟ್ಸ್ ಆಧಾರಿತ ಪ್ರಶ್ನೆಗಳನ್ನು ಸಹ ಅಟೆಂಡ್ ಮಾಡಬಹುದು. ಅದಕ್ಕೆ ಇಲ್ಲೇನು ನೀವೇ ನೋಡಿ, ಇಲ್ಲೇ ಇದೆ ಅಪ್ಲೈಡ್ ಕೆಮಿಸ್ಟ್ರಿ, ಅಪ್ಲೈಡ್ ಸೈನ್ಸ್. ಆಯ್ತಾ? ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಯಾವ ಕೆಮಿಕಲು? ಪೊಟ್ಯಾಷಿಯಂ ಪರಮಾಂಗನೇಟ್. ನೋಡಿ, ನೀರನ್ನ ಶುದ್ಧೀಕರಿಸಲು ಪೊಟ್ಯಾಷಿಯಂ ಪರಮಾಂಗನೇಟ್. ಓಕೆ. ಮತ್ತೊಂದು ಪ್ರಶ್ನೆ, GPS ಬೆಂಬಲಿತ ಜಿಯೋ ಅಗ್ಮೆಂಟೆಡ್ ನೇವಿಗೇಷನ್ ಗಗನ್ ಒಂದು ಉಪಗ್ರಹ ಆಧಾರಿತ ಅಗ್ಮೆಂಟೇಷನ್ ಸಿಸ್ಟಮ್ ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಇಸ್ರೋ ಮತ್ತು AAI. ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಸ್ನೇಹಿತರೆ, ಇದು ಸಹ IAS KS ಪುಸ್ತಕಕ್ಕೆ ನಾನು ಪೇಜ್ ನಂಬರ್ ಅನ್ನ ಹಾಕಿರ್ತಕ್ಕಂಥದ್ದು. ಪೇಜ್ ನಂಬರ್ ಎಷ್ಟು? 586 ಓಪನ್ ಮಾಡಿ ನೋಡಿರಿ. ಆಯ್ತಾ? ಗಗನ ನೋಡಿ, ಗಗನ ಎಂದರೆ GPS ಎಡೆಡ್ ಜಿಯೋ ಅಗ್ಮೆಂಟೆಡ್ ನ್ಯಾವಿಗೇಷನ್. ಸರಿನಾ? ಇಲ್ಲಿ ಸಿಗುತ್ತೆ. ಎಷ್ಟು ಪೇಜ್ ನಂಬರು? 586 ಓಪನ್ ಮಾಡಿ ಸಿಗುತ್ತೆ. ಮತ್ತೊಂದು ಪ್ರಶ್ನೆ, ಈ ಕೆಳಗಿನ ಯಾವ ಮೈಕ್ರೋಬ್ ಮೀನ್ಸ್ ಪಾಚಿ ಅನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವರು? ಆನ್ಸರ್ ಸ್ಪೈರುಲಿನಾ. ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. ಎಷ್ಟು ಪೇಜ್ ನಂಬರು? 344 ಓಪನ್ ಮಾಡಿ ನೋಡಿ. ಸ್ಪೈರುಲಿನಾ ಒಂದು ಡ್ಯಾಶ್ ಆಗಿದೆ, ಏಕಕೋಶ ಪ್ರೋಟೀನ್. ಇದು ಒಂದು ಏಕಕೋಶ ಪ್ರೋಟೀನ್. ಸರಿನಾ? ಮತ್ತೊಂದು ಪ್ರಶ್ನೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಅನ್ನು ಡೀಸೆಲ್ ಅಥವಾ ಪೆಟ್ರೋಲ್ಗೆ ಬದಲಾಗಿ ಉಪಯೋಗಿಸಲು ಇರುವ ಮುಖ್ಯ ಕಾರಣವನ್ನು ಗುರುತಿಸಿ. ಇದು ಪರಿಣಾಮಕಾರಿಯಾಗಿ ಉರಿಯುತ್ತದೆ. ಹೌದು. ಅಗ್ಗವಾಗಿರುತ್ತದೆ. ಹೌದು. CNG ಅನ್ನು ನಿರಂತರವಾಗಿ ಮತ್ತು ಅಡೆತಡೆಯಿಲ್ಲದೆ ಪೂರೈಕೆ ಮಾಡಲು ಪೈಪ್ಲೈನ್ಗಳನ್ನು ಹಾಕುವುದು ಕಷ್ಟಕರ. ಸುಲಭ ಅಲ್ಲ, ಕಷ್ಟಕರ. ಹಾಗಾಗಿ ಇದು ಹಾಗೆ ಮ್ಯಾಚ್ ಆಗಲ್ಲ. ಇನ್ನು ಕಲಬೆರಕೆ ಮಾಡುವುದು ಅಥವಾ ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರ. ಹೌದು. CNGಯನ್ನ ಕಲಬೆರಕೆ ಮಾಡೋಕ್ಕಾಗಲ್ಲ, ಜೊತೆಗೆ ಅಕ್ರಮವಾಗಿ ವರ್ಗಾವಣೆ ಮಾಡೋಕ್ಕೆ ಆಗೋದಿಲ್ಲ, ಕಷ್ಟಕರ. ಹಾಗಾಗಿ ಇಲ್ಲಿ ಸರಿಯಾದ ಮ್ಯಾಚ್ ಆಗುವ ಸ್ಟೇಟ್ಮೆಂಟ್ಸ್ ಅಂದಾಗ A, B ಮತ್ತು D ರೈಟ್ ಆನ್ಸರ್ ಆಗುತ್ತೆ. ಸ್ನೇಹಿತರೆ, ನೋಡಿ, ಇದು ಬುಕ್ಕು 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಗ್ಲಿಷ್ ಮೀಡಿಯಂ ಬುಕ್ಕು ಸಹ ಸರ್ ಪೇಜ್ ನಂಬರ್ ಹಾಕಿ ಸರ್ ಅಂತೇಳಿ ಕೇಳ್ತಾ ಇರ್ತೀರಿ. ಸ್ನೇಹಿತರೆ, ಇಲ್ಲಿ ಕನ್ನಡ ಮೀಡಿಯಮಲ್ಲಿ ಕವರ್ ಆಗಿದೆ ಅಂದರೆ ಇಂಗ್ಲಿಷ್ ಮೀಡಿಯಮಲ್ಲೂ ಸಹ ಕವರ್ ಆಗಿರುತ್ತದೆ. ಹಾಗಾಗಿ ಅದಕ್ಕೂ ಸಹ ನೀವು ಇಂಗ್ಲಿಷ್ ಮೀಡಿಯಂ ಬುಕ್ಗೂ ಸಹ ನೀವು ಸಹ ಪೇಜ್ ನಂಬರ್ ಹಾಕಿ ಪ್ರೂಫ್ ಹಾಕಿ ಅಂತೇಳಿ ಕೇಳಿದ್ರಿ. ಹಾಗಾಗಿ ಹಾಕಿದ್ದೀನಿ ನೋಡಿ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಅದರ ಸಂಬಂಧಪಟ್ಟಂಗೆ ಅದರ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ಗಳು ಒಂದೇ ಕಡೆ ನಿಮಗೆ ಸಿಗ್ತಾ ಹೋಗ್ತವೆ, ಓದ್ಕೋಬಹುದು. ಸರಿನಾ? ಆಯ್ತಾ ಸ್ನೇಹಿತರೆ? 4G ಸೈನ್ಸ್ ಅಂದ್ರೆ ಉತ್ತಮ ರಿಸಲ್ಟ್ ಅಂತ. ಸ್ನೇಹಿತರೆ, ಕಳೆದ 7 ವರ್ಷಗಳಿಂದ ಸತತವಾಗಿ ಮತ್ತು ನಿರಂತರವಾಗಿ 7 ವರ್ಷಗಳಿಂದ ಸತತವಾಗಿ ಮತ್ತು ನಿರಂತರವಾಗಿ ಸುಮಾರು 70ಕ್ಕೂ ಹೆಚ್ಚು ಎಕ್ಸಾಮ್ಗಳಿಗೆ 70+ ಪರೀಕ್ಷೆಗಳಿಗೆ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪುಸ್ತಕ 98%, 99%,
100% ರಿಸಲ್ಟನ್ನು ಕೊಟ್ಟಿದೆ, ಕೊಡ್ತಾ ಬಂದಿದೆ, ಕೊಡ್ತಾ ಇದೆ. ಹಾಗಾಗಿ ಸ್ನೇಹಿತರೆ, 4G ಸೈನ್ಸ್ ಅಂದಾಗ NCERT ಆಧಾರಿತ ಹಾಗೂ ವೆಬ್ಸೈಟ್ಸ್ ಆಧಾರಿತ ಎರಡು ಭಾಗದ ಪ್ರಶ್ನೆಗಳಿಗೂ ನೀವು ಹಾಗೆ 4G ಸೈನ್ಸ್ ಕಡ್ಡಾಯ ಹಾಗೂ ಅನಿವಾರ್ಯ. NCERT ಭಾಗದ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬಹುದು. ವೆಬ್ಸೈಟ್ಸ್ ಆಧಾರಿತ ಅಂದರೆ ಅಪ್ಲೈಡ್ ಸೈನ್ಸ್, ಅಪ್ಲೈಡ್ ಕೆಮಿಸ್ಟ್ರಿ, ಅಪ್ಲೈಡ್ ಪಾಠನೂ ಸಹ ನೀವು ಅಟೆಂಡ್ ಮಾಡ್ಬೋದು. ಹೊಸ ಹೊಸ ಪ್ರಶ್ನೆಗಳಿಗೆ 4G ಸೈನ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಯಾಕಪ್ಪ ಅಂದರೆ ಪ್ರತಿ ಘಟಕಕ್ಕೂ ವೆಬ್ಸೈಟ್ಸ್ ಆಧಾರಿತ ಪ್ರಶ್ನೆಗಳನ್ನು ಸೇರಿಸಿ ಪುಸ್ತಕವನ್ನು ರಚನೆ ಮಾಡಿದ್ದೀನಿ. ಪ್ರತಿ ಘಟಕ ಆದಮೇಲೆ ಪ್ರಮುಖ ಅಂಶಗಳಂತ ಇದೆ, ಪ್ರತಿ ಟಾಪಿಕ್ ಆದಮೇಲೆ ನೋಟ್ ಅಂತ ಇದೆ. ಹಾಗಾಗಿ ಇಲ್ಲಿ ಒಂದೇ ಮಾತಲ್ಲಿ ಹೇಳೋದಾದರೆ 4G ಸೈನ್ಸ್ ಅಂದರೆ NCERT ಆಧಾರಿತ ಹಾಗೂ ವೆಬ್ಸೈಟ್ಸ್ ಆಧಾರಿತ ಎರಡು ಭಾಗದ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡ್ಬೋದು, ಹೆಲ್ಪ್ ಮಾಡುತ್ತೆ. ಆಯಿತಾ? ಸ್ನೇಹಿತರು ನೋಡಿ, AEHK, AE ನಾನ್ HK ಮತ್ತು ಫ್ರೀ ಕೋಚಿಂಗ್ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು, ವಿಜ್ಞಾನ ವಿಭಾಗದ ಎಲ್ಲ ಪ್ರಶ್ನೆಗಳು ಹಾಗೂ ಅತಿ ಹೆಚ್ಚು ಪ್ರಶ್ನೆಗಳು ಕವರ್ ಆಗಿರುವುದು 4G ಸೈನ್ಸ್ ಅಲ್ಲಿ ಮಾತ್ರ. ಪ್ರೂಫ್ ಇದೆ, ಸಾಕ್ಷಿ ಇದೆ. ಯಾರಿಗಾದರೂ PDF ಬೇಕಾದರೆ ನೋಡಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, 8050543671. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ AEHKಯಲ್ಲಿ ಬಂದಿರುವ ಹಾಗೆ AEHKಗೆ 4G ಸೈನ್ಸ್ ಉತ್ತಮ ರಿಸಲ್ಟ್ ಕೊಟ್ಟಿರುವುದಕ್ಕೆ ಸಾಕ್ಷಿಯನ್ನು ಅಂದರೆ PDF ಅನ್ನು ನಿಮಗೆ ಕಳಿಸ್ಕೊಡ್ತೀನಿ. ಅದೇ ಥರ AE ನಾನ್ HK ಫ್ರೀ ಕೋಚಿಂಗ್ ಪರೀಕ್ಷೆಯಲ್ಲಿ 4G ಸೈನ್ಸ್ ಪುಸ್ತಕ ಉತ್ತಮ ರಿಸಲ್ಟ್ ಕೊಟ್ಟಿದೆ, ಅದಕ್ಕೆ ಸಾಕ್ಷಿ ಇದೆ. ನಿಮಗೆ PDF ಮೂಲಕ ನೀವು ನೋಡ್ಕೋಬಹುದು. ಕ್ವಶನ್ ಇದೆ, ಆನ್ಸರ್ ಇದೆ, ಪೇಜು ಇದೆ, ಪೇಜ್ ನಂಬರು ಇದೆ, ಪೇಜು ಇದೆ. ನೀವೇ ಆ ಪೇಜ್ ನಂಬರ್ ನೋಡಿಕೊಂಡು ಪುಸ್ತಕವನ್ನು ಓಪನ್ ಮಾಡಿ ಚೆಕ್ ಮಾಡ್ಕೋಬಹುದು. ಸ್ನೇಹಿತರೆ, 4G ಸೈನ್ಸ್ ಪುಸ್ತಕ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪುಸ್ತಕ ಕನ್ನಡ ಮೀಡಿಯಮ್ಮು, ಇಂಗ್ಲಿಷ್ ಮೀಡಿಯಮ್ ಎರಡು ಮೀಡಿಯಮಲ್ಲೂ ಸಹ ಸಿಗುತ್ತೆ. ತಗೊಂಡು ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಉತ್ತಮ ರಿಸಲ್ಟ್ ಕೊಡ್ತಾ ಇದೆ. ಆಯಿತಾ? ಸತತ 7 ವರ್ಷಗಳಿಂದ ನಿರಂತರವಾಗಿ ಉತ್ತಮ ರಿಸಲ್ಟ್ ಕೊಟ್ಟಿರುವ ಏಕೈಕ ಸೈನ್ಸ್ ಪುಸ್ತಕ 4G ಸೈನ್ಸ್ ಅಂಡ್ ಟೆಕ್ನಾಲಜಿ. ನೀವೆಲ್ಲ KS ಪ್ರಿಲಿಮ್ಸ್ 2024 KS ಪ್ರಿಲಿಮ್ಸಲ್ಲಿ 38 ಪ್ರಶ್ನೆಗಳಿಗೆ 36 ಪ್ರಶ್ನೆಗಳು ಕವರ್ ಆಗಿದ್ದು, ಅದನ್ನು ಯೂಟ್ಯೂಬಲ್ಲಿ ಕ್ಲಾಸ್ ಸಹ ಮಾಡಿದ್ದೀನಿ, ನೀವೇ ಚೆಕ್ ಮಾಡಿ ನೋಡಿ. ಸ್ನೇಹಿತರೆ, ಪುನಃ ಕ್ಲಾಸನ್ನು ಕಂಟಿನ್ಯೂ ಮಾಡ್ತೀನಿ. ಧನ್ಯವಾದಗಳು.